ಹಲೋ, ವೆಲ್ಕಮ್ ಬ್ಯಾಕ್ ಟು HRM ಕಿಚನ್ಸ್. ಇವತ್ತು ನಾವು ಮಾಡ್ತಾ ಇರೋವಂಥದ್ದು ಒಂದು ಸ್ಪೆಷಲ್ ಸ್ನ್ಯಾಕ್ಸ್. ಅದು ಏನಪ್ಪ ಅಂತಂದರೆ ಕ್ರಿಸ್ಪಿ ಕಾರ್ನ್ ಮಾಡೋಕ್ಕೆ ನಮಗೆ ಬೇಕಾಗಿರೋವಂಥದ್ದು ಮೊದಲನೇದಾಗಿ ಜೋಳ ಒಂದು ಬೌಲ್ ತೊಗೊಂಡಿದ್ದೀನಿ, ಬಿಡಿಸ್ಕೊಂಡಿರೋವಂಥದ್ದು. ಕಾರ್ನ್ಫ್ಲೋರ್ ಒಂದು 2 ಸ್ಪೂನಷ್ಟು, ಚಿಲ್ಲಿ ಪೌಡರ್ 1 ಸ್ಪೂನ್, ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅಮೆರಿಕನ್ ಜೋಳ ತೊಗೊಂಡಿದ್ದೀನಿ. ಇದನ್ನು ನಾವು ಫಸ್ಟು ಒಂದು ಪಾತ್ರೆಗೆ ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಣ ಒಂದು 5 ನಿಮಿಷದವರೆಗೂ. ಈಗ ನಾವು ಬೇಯಿಸ್ಕೊಂಡಿರೋ ಜೋಳನ ನೀರೆಲ್ಲ ತೆಗೆದು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋಣ. ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್, ಅಂದರೆ ನಾವು ಈ ಕೆಂಪು ಮೆಣಸಿನ್ಕಾಯಿ ಪುಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀವಿ. ನೆಕ್ಸ್ಟು ಚಾಟ್ ಮಸಾಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ನಾವು ಏನು ತೆಗೆದಿಟ್ಕೊಂಡಿದ್ದೀವಲ್ಲ ಒಂದು ಅರ್ಧ ಸ್ಪೂನು 1/4 ಸ್ಪೂನು ಅದನ್ನು ಹಾಕಿದೆ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಾವೀಗ ಏನು ಮಾಡಬೇಕಪ್ಪ ಅಂದರೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಇದನ್ನು ಡೀಪ್ ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಪ್ರೀ ಹೀಟ್ ಮಾಡೋಣ. ಈಗ ಎಣ್ಣೆ ಕಾಯ್ತಾ ಇದೆ. ಒಂದು 5 ನಿಮಿಷ ಆದ ನಂತರ ನಾವು ಏನು ಕಲಸಿಟ್ಟಿದ್ದೀವಲ್ಲ ಜೋಳನ ಅದನ್ನು ಇದಕ್ಕೆ ಹಾಕಿ ಫುಲ್ಲು ಡೀಪ್ ಫ್ರೈ ಮಾಡಬೇಕು. ನೋಡಿ, ಈ ಥರ ರೂಢಿಯಾಗಿರ್ಬೇಕದು, ಚೆನ್ನಾಗಿ ಎಲ್ಲ ಅಂಟ್ಕೊಂಡಿದೆ. ಈಗ ಇದನ್ನು ನಾವು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಬೇಕೀಗ. ಎಣ್ಣೆ ಚೆನ್ನಾಗಿ ಕಾದಿದೆ, ಒಂದು ಸ್ವಲ್ಪ ಪ್ರೀ ಹೀಟ್ ಆಗಿದೆ. ಇದಕ್ಕೆ ನಾವು ಅಲ್ಲಿ ಮಿಕ್ಸ್ ಮಾಡಿರೋವಂಥ ಕಾರ್ನ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡೋಣ. ಈಗ ನಾವು ಕಾರ್ನನ್ನು ಇದರಲ್ಲಿ ಹಾಕಿದ್ದೀವಿ. ಇದು ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಸ್ವಲ್ಪ ಕೆಂಪಗಾದ್ಮೇಲೆ ನಾವು ಇದನ್ನು ತೆಗೆದು ಪ್ಲೇಟ್ಗೆ ಶಿಫ್ಟ್ ಮಾಡೋಣ. ಇದು ಹಾಕಿದ ತಕ್ಷಣ ಇದರಲ್ಲಿ ಮೊಗಚಕಾಯಿ ಹಾಕಿ ಕೈ ಆಡಿಸ್ಬಾರ್ದು. ಸ್ವಲ್ಪ ಅದು ಬೇಯೋದಕ್ಕೆ ಬೈಂಡ್ ಆಗೋದಕ್ಕೆ ಬಿಡಬೇಕು. ಒಂದು 50 ಸೆಕೆಂಡ್ಸ್ ನಂತರ ನಾವು ಅದನ್ನು ಒಂದು ಸತಿ ಕೈ ಆಡಿಸಿ ಸರಿ ಮಾಡಬೇಕಾಗತ್ತೆ. ಈಗ ನಮ್ಮ ಕ್ರಿಸ್ಪಿ ಕಾರ್ನ್ ರೆಡಿ ಇದೆ. ಇದನ್ನು ಆದಷ್ಟು ಬೇಗ ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡೋಣ. ಎಸ್, ಈಗ ನಮ್ಮ ಕ್ರಿಸ್ಪಿ ಕಾರ್ನ್ ರೆಡಿ ಇದೆ. ಬೇಕಿದ್ದರೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಗಾರ್ನಿಷಿಂಗ್ ಮಾಡಿಕೊಂಡು ಕಲರ್ಫುಲ್ಲಾಗಿ ನಾವು ತೊಗೊಳ್ಬೋದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲ ಹಾಗೇನೂ ತಿನ್ಬೋದು. ಸೊ ಈಗ ನಾನು ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ HRM ಕಿಚನ್ಸ್.